Myself, Dr. Raghavan Prasad KN, consultant urologist at Sanera Hospital, Kengeri, Bangalore. ಇವತ್ತು ನಾವು ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದು ಏನು ಅಂತ ತಿಳ್ಕೊಳ್ಳೋಣ. ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದು ಏನು ಅಂದರೆ, ನಮ್ಮ ಒ ಪಿ ಡಿನಲ್ಲಿ ತುಂಬ ಜನ ಪೇಷಂಟ್ಸ್ ಬರ್ತಾರೆ. ಅಂದರೆ ಏನು, ವಾಟ್ ಈಸ್ ಸ್ಟೇಪ್ಲರ್ ಸರ್ಕಮ್ಸಿಷನು, ಅದನ್ನು ಎಂಕ್ವೈರಿ ಮಾಡೋದಾಗಲಿ, ಗೂಗಲಲ್ಲಿ ಸರ್ಚ್ ಮಾಡೋದಾಗಲಿ ಇತ್ತೀಚೆಗೆ ತುಂಬ ನಡೀತಾ ಇದೆ. ಅದಕ್ಕೇ ನಮ್ಮ ಹಾಸ್ಪಿಟ್ಲಿಗೂ ಅಟ್ಲೀಸ್ಟ್ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 15ರಿಂದ 20 ಜನ ಬಂದು ಇದ್ರ ಬಗ್ಗೆ ಕೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಇದೆಲ್ಲ ಟೈಮೂ ಎಕ್ಸ್ಪ್ಲೈನ್ ಮಾಡೋಕ್ಕೂ ಈಸಿ ಇರಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತು. ವಾಟ್ ಈಸ್ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅಂತ, ಇದನ್ನು ಎಲ್ಲಿ ಮಾಡ್ತಾರೆ ಆಯಿತಾ, ಏನಕ್ಕೋಸ್ಕರ ಮಾಡ್ತಾರೆ, ಮತ್ತು ಇದರ ಅಡ್ವಾಂಟೇಜಸ್ ಏನು ಆಯಿತಾ, ಇದರಿಂದ ಆಗುವಂತಹ ಪ್ರಯೋಜನಗಳನ್ನು ಇವತ್ತು ನಾನಿಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ವಾಟ್ ಈಸ್ ಸ್ಟೇಪ್ಲರ್ ಸರ್ಕಮ್ಸಿಷನ್ ಆಯಿತಾ. ನೋಡಿ, ಇದೇ ಸ್ಟೇಪ್ಲರ್. ಆ್ಯಕ್ಚುಲಿ ಇದನ್ನು ಸ್ಟೇಪ್ಲರ್ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ. ಈ ಥರ ಇದನ್ನು ನೀವು ಇಲ್ಲಿ ಆ್ಯಕ್ಚುಲಿ ಕಾಣ್ಬೋದು. ದಿಸ್ ಈಸ್ ದ ಸ್ಟೇಪ್ಲರ್ ಸರ್ಕಮ್ಸಿಷನ್ ಇನ್ಸ್ಟ್ರೂಮೆಂಟ್. ಓಕೆನಾ. ಇದಕ್ಕೆ ಒಂದು ಮೇಲೆ ಲಾಕ್ ಮಾಡುವಂಥ ಒಂದು ರೊಟೇಟರ್ ಇರುತ್ತೆ. ಅದ್ರ ಜೊತೆಗೆ ಒಂದು ಗ್ಲಾನ್ಸ್ ಪ್ರೊಟೆಕ್ಟರ್ ಅಂತ ಇರುತ್ತೆ. ಈ ಗ್ಲಾನ್ಸ್ ಪ್ರೊಟೆಕ್ಟರ್ ಏನಿರುತ್ತೋ ಇದನ್ನು ಗ್ಲಾನ್ಸ್ ಮೇಲೆ ಈ ಥರ ಹಾಕ್ಬಿಟ್ಟು ನೆಕ್ಸ್ಟು ಇದನ್ನು ಈ ಸ್ಟೇಪ್ಲರ್ ಅನ್ನೋದಿರುತ್ತಲ್ಲ ಇದನ್ನು ಇದ್ರ ಜೊತೆ ಫಿಕ್ಸ್ ಮಾಡ್ತೀವಿ. ಈ ಥರ ಫಿಕ್ಸ್ ಮಾಡಿಬಿಟ್ಟು ಈ ರೊಟೇಟರ್ ಏನಿದೋ ಇದನ್ನು ತಿರುಗಿಸ್ಬಿಟ್ಟು ಈ ಥರ ಲಾಕ್ ಮಾಡ್ತೀವಿ. ಲಾಕ್ ಆದಮೇಲೆ ಇದಕ್ಕೆ ಈ ಥರ ಒಂದು ಚಿಕ್ಕದು ರೆಡ್ ಕಲರ್ ಲಾಕ್ ಕೊಟ್ಟಿರ್ತಾರೆ. ಇದನ್ನು ತೆಗೆದುಬಿಟ್ಟು ಜಸ್ಟ್ ಈ ಥರ ಇಟ್ಕೊಂಡು ಫೈರ್ ಮಾಡಿದ್ರೆ ಈ ಸರ್ಕಮ್ಸಿಷನ್ ಅನ್ನೋದು ಈಸಿಯಾಗಿ ಪ್ರೊಸೀಜರ್ ಮುಗೀತದೆ. ಎಲ್ಲರೂ ನೋಡ್ಬೋದು. ದಿಸ್ ಈಸ್ ದ ಸ್ಟೇಪ್ಲರ್ ಸರ್ಕಮ್ಸಿಷನ್ ಇನ್ಸ್ಟ್ರೂಮೆಂಟ್. It will used in both men's and children's, especially male patients. Now coming to the what are the indications for stapler circumcision. Okay, ಇದನ್ನು ನಾವು ಎಲ್ಲ ಮೇಲ್ಸಲ್ಲೂ ಮತ್ತು ಚಿಕ್ಕ ಮಕ್ಕಳಲ್ಲಿ ಮಾಡ್ತೀವಿ, ಇದನ್ನು ಬಾಯ್ಸಲ್ಲಿ ಆಯಿತಾ. ಇದ್ರದ್ದು ಇಂಡಿಕೇಶನ್ಸು ಎಲ್ಲೆಲ್ಲಿ ಮಾಡ್ತೀವಿ, ಯಾರ ಕಂಡೀಷನ್ಸಲ್ಲಿ ಮಾಡ್ತೀವಿ. ಒಂದು ಫೈಮೋಸಿಸು, ಈ ಗ್ಲ್ಯಾನ್ಸ್ ಮೇಲೆ ಈ ಸ್ಕಿನ್ ಏನಿರುತ್ತೋ ಅದು ಹಿಂದಕ್ಕೆ ಬರೋಲ್ಲ ಒಂದು. ಮತ್ತು ಪ್ಯಾರಾಪೈಮೋಸಿಸು, ಅದೇನಂತ ಹೇಳ್ತೀವಿ ಅಂದರೆ ಸ್ಕಿನ್ ಹಿಂದಕ್ಕೆ ಬಂದಮೇಲೆ ಮುಂದಕ್ಕೆ ಹೋಗಲ್ಲ. ಮೂರನೇದು ಪದೇ ಈ ಪ್ರೊಫಿಸಲ್ ಸ್ಕಿನ್ ಇನ್ಫೆಕ್ಷನ್ ಆಗೋದು, ಅದಕ್ಕೆ ಬೆಲ್ನೋಪಾಸ್ಟೈಟಿಸ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಫೋರ್ ಸ್ಕಿನ್ ಮ್ಯಾಗ್ನೆನ್ಸಿನಲ್ಲೂ ಕೂಡ ಈ ಸರ್ಕಮ್ಸಿಷನನ್ನು ಮಾಡ್ತೀವಿ. ಮತ್ತು ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಇರುತ್ತಲ್ವ, ಆ ಕಂಡೀಷನ್ಸಲ್ಲೂ ಇನ್ಫೆಕ್ಷನ್ ಆಗಿರುವಂಥ ಫೋರ್ ಸ್ಕಿನ್ನ ಸರ್ಕಮ್ಸಿಷನ್ ಮಾಡಿ ತೆಗಿತೀವಿ. ಇನ್ನೊಂದು ರೀಜನಲ್ ಸರ್ಕಮ್ಸಿಷನ್, ಎಸ್ಪೆಷಲಿ ಮುಸ್ಲಿಮ್ಸು ಇದನ್ನು ಸರ್ಕಮ್ಸಿಷನ್ ಮಾಡಿಸ್ಕೊತಾರೆ, ಅದೊಂದು ಇಂಡಿಕೇಶನು. ಮತ್ತು ಎರಡನೇದು ಪರ್ಸ್ನಲ್ ಆ್ಯಂಡ್ ಕಾಸ್ಮೆಟಿಕ್ ರೀಸನ್ಸು, ಇದನ್ನು ಕೂಡ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದನ್ನು ನಾವು ಈ ಥರ ಕಂಡೀಷನ್ಸ್ನಲ್ಲಿ ಮಾಡ್ತೀವಿ. ಓಕೆನಾ. ಇದು ಸ್ಟೇಪ್ಲರ್ ಸರ್ಕಮ್ಸಿಷನ್ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ದೇರ್ ಆರ್ ಮೆನಿ ಅಡ್ವಾಂಟೇಜಸ್ ಆಫ್ ಸ್ಟೇಪ್ಲರ್ ಸರ್ಕಮ್ಸಿಷನ್ ವೆನ್ ಕಂಪೇರ್ಡ್ ಟು ರೀಜನಲ್ ಸರ್ಕಮ್ಸಿಷನ್. ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದು ಏನು ಅಂತಂದರೆ, ಇದನ್ನು ನಾವು ಫಾಸ್ಟರಾಗಿ ಅಂದರೆ ಆಲ್ಮೋಸ್ಟ್ 20-30 ಮಿನಿಟ್ಸಲ್ಲಿ ಈ ಪ್ರೊಸೀಜರ್ನ ಮುಗಿಸ್ಬೋದು ಒಂದು. ಮತ್ತು ಎರಡನೇದು ಲೆಸ್ಸರ್ ಬ್ಲೀಡಿಂಗ್, ಮತ್ತು ನೋ ಸ್ಕಾರ್. ಮೂರನೇದು ಲೋವರ್ ರೇಟ್ ಆಫ್ ಇನ್ಫೆಕ್ಷನ್ಸು, ಮತ್ತು ಡಿಸ್ಕಂಫರ್ಟು ಕೂಡ ಕಮ್ಮಿ ಇರುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಡೇ ಕೇರ್ ಪ್ರೊಸೀಜರು. ಜಸ್ಟ್ 20-30 ಮಿನಿಟ್ಸಲ್ಲಿ ಸರ್ಜರಿ ಮಾಡಿಸ್ಕೊಂಡು ವಿತಿನ್ 1 ಅವರಲ್ಲಿ ನೀವು ಮನೆಗೆ ಹೊರಟೋಗ್ಬೋದು. ಇದನ್ನು ನಿಮಗೆ ಈ ರೀಜನಲ್ ಸರ್ಕಮ್ಸಿಷನ್ ಮಾಡೋದಕ್ಕಿಂತ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ಸು ಅಡ್ವಾಂಟೇಜಸ್ ಇರುತ್ತೆ. ಅದಕ್ಕೆ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದನ್ನು ಬಾಯ್ಸಲ್ಲಿ ಮತ್ತು ಮೇಲ್ ಪೇಷಂಟ್ಸು, ಅಡ್ವಾನ್ಸ್ಡ್ ಏಜು ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಯೂಶಲಿ ಯೂಸ್ ಮಾಡ್ಬೋದು ಆಯಿತಾ. ಇದನ್ನು ಒಂದಿಂದ ಏನಂದರೆ, ಇದನ್ನು ನಾವು ಮಾಡರ್ನ್ ಪ್ರೊಸೀಜರ್ ಅಂತಲೂ ಕರಿತೀವಿ. ಹಳೆ ಕಾಲದಲ್ಲೆಲ್ಲ ರೀಜನಲ್ಲಿ ಕತ್ರಿನಲ್ಲಿ ಕಟ್ ಮಾಡಿಬಿಟ್ಟು ಸ್ಟಿಚಸ್ ಹಾಕೋದು ಅದೆಲ್ಲ ಇರುತ್ತೆ. ಇದನ್ನು ಜಸ್ಟ್ ಸರ್ಕಮ್ಸಿಷನ್ನು ಅಂದರೆ ಸರ್ಕಮ್ಫರೆನ್ಷಿಯಲ್ ಸ್ಟಿಚ್ ಇರುತ್ತೆ ಒಳಗಡೆ. ಈ ಸ್ಟಿಚ್ಚನ್ನ ನಿಮ್ಗೆ ಏನಾಗುತ್ತೆ, ಕರೋನಾ ಹತ್ರ ಈ ಪ್ರೊಫಿಸಲ್ ಸ್ಕಿನ್ ಹತ್ರ ನಾವು ಸರ್ಕ್ಯುಲರ್ ಸ್ಟೇಪ್ಲರ್ ಥರ ಫಿಕ್ಸ್ ಮಾಡಿ ಅದನ್ನು ಸ್ಟಿಚ್ ಮಾಡ್ತೀವಿ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಸ್ಟಿಚ್ಲೆಸ್ ಪ್ರೊಸೀಜರು. ಅಂದರೆ ಏನಂದರೆ, ಈ ಸ್ಟಿಚ್ಚು ಸಿಲಿಕಾನ್ ಸ್ಟಿಚ್ ಇರುತ್ತೆ. ಇದು ಏನಂತಂದರೆ ನಮಗೆ ಒಂದು 15 ಡೇಸ್ ಆದಮೇಲೆ ಅದಾಗದು ಬಿದ್ದೋಗುತ್ತೆ. ಅದಕ್ಕೆ ಇದು ತುಂಬ ಅಡ್ವಾಂಟೇಜಸ್ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಫಾಲೋ ಅಪ್ ಪೀರಿಯಡು. ಇವಾಗ ಸರ್ಜರಿ ಮಾಡಿ ಮನೆಗೆ ಕಳಿಸ್ಕೊಡ್ತೀನಿ, ಅವಾಗ ಏನಂದರೆ ಡ್ರೆಸ್ಸಿಂಗ್ಸ್ ಮಾಡೋ ಅವಶ್ಯಕತೆ ಇರಲ್ಲ, ಮತ್ತು ಮೇಯ್ನ್ ಫಾಲೋ ಅಪ್ ಇರಲ್ಲ. ಅರ್ಥ ಆಯ್ತಾ. ಒಂದೇ ಸರಿ ಮತ್ತೆ ಒಂದು ಸರಿ ಸರ್ಜರಿ ಮಾಡಿಸ್ಕೊಂಡೋದ್ಮೇಲೆ ಮತ್ತೆ ಬೇಕು ಅಂದರೆ ಮಾತ್ರ ಫಾಲೋ ಅಪ್ ಮಾಡ್ಬೋದು. ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಫಾಲೋ ಅಪ್ ಮಾಡ್ಬೋದು. ಇಲ್ಲಾಂದರೆ ಮ್ಯಾಕ್ಸಿಮಮ್ ಟೈಮ್ 90% ಆಫ್ ದ ಟೈಮ್ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ಗೆ ನಿಮಗೆ ಫಾಲೋ ಅಪ್ ಬೇಕಾಗಿರಲ್ಲ. ಅದಕ್ಕೆ ಯಾರಿಗಾದರೂ ಇನ್ ಕೇಸ್ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಬೇಕು ಅಂತಂದರೆ ನೀವು ಈ ಸನೇರಾ ಹಾಸ್ಪಿಟಲ್ ಕೆಂಗೇರಿನಲ್ಲಿರುವಂಥದ್ದು ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ್ವೈಸ್ ನಿಮ್ಮ ನಿಯರೆಸ್ಟ್ ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರು ಕೂಡ ಇದ್ರ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಬೋದು. ಥ್ಯಾಂಕ್ ಯು.